ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹಿಮಾಲಯ ಔಟ್ಲೆಟಿಗೆ ಹೋಗೋಣ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನನ್ನ ತಮ್ಮ ಮತ್ತು ನಾನು ಹೋಗಿದ್ವಿ. ಸೋಪು, ಪೇಸ್ಟು ಮತ್ತು ಮಕ್ಕಳದು ಶ್ಯಾಂಪು, ಪೌಡರ್ಸು, ಕ್ರೀಮ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗೆಯೇ ಹಿಮಾಲಯ ಔಟ್ಲೆಟಿಂದ ಹೋಗಿ ತಗೊಂಡು ಬಂದ್ವಿ. ಹಾಗೆಯೇ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು. ತರಕಾರಿ ಎಲ್ಲ ತೊಗೊಂಡ್ವಿ. ಹಸಿ ಕಡಲೆಕಾಯಿ ಇತ್ತು, ಹಸಿ ಕಡಲೆಕಾಯಿನೂ ತೊಗೊಂಡು ಮನೆಗೆ ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಬೇಯೋದಕ್ಕಿಟ್ಟೆ. ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಉಪ್ಪತ್ತಿರುತ್ತಲ್ವ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪೆಲ್ಲ ಖಾಲಿಯಾಗಿತ್ತು. ಕರಿಬೇವಿನ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ನಾನು ಅಲ್ಲಿ ಒಣಗೋದಕ್ಕೆ ಇಟ್ಟಿದ್ದೆ. ಹಾಗೆಯೇ ನೀರೆಲ್ಲ ಇಳ್ಕೊಳ್ಳಿ ಅಂತ. ಅದೆಲ್ಲ ಇಳ್ಕೊಂಡಾದ್ಮೇಲೆ ತಂದು ಸೋಸಿ ಇಟ್ಟೆ ನಾನು ಬಾಕ್ಸಲ್ಲಿ. ನಂದು ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಸಂಜೆನೇ ಆಯಿತು. ಮಕ್ಕಳು ಬರೋ ಟೈಮ್ ಆಗಿತ್ತು. ಮಕ್ಕಳು ಬಂದರು. ನಾನು ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ದೆ. ನನ್ನ ಮಗಳು ಹೆದರ್ಸೋಕ್ಕೆ ಅಂತೇಳಿ ನಿಧಾನಕ್ಕೆ ಬರ್ತಾಯಿದ್ಲು. ಅಷ್ಟರಲ್ಲಿ ನಾನು ನೋಡಿಬಿಟ್ಟೆ. ಬಾಕ್ಸ್ನೆಲ್ಲ ಎತ್ತಿಟ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಪ್ಪ ಏನೇನು ತಂದಿದ್ದಾರೆ ಅಂತೇಳಿ ಎಲ್ಲ ಓಪನ್ ಮಾಡಿ ನೋಡ್ತಾಯಿದ್ರು. ಮತ್ತು ಹಾಗೆಯೇ ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಬರಕ್ಕೆ ಹೇಳಿದರು. ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ತಿನ್ಕೊಳ್ತಾಯಿದ್ರು. ಹಾಗೆಯೇ ಒಂದು ಸರ್ಕಲ್ ಹಾಕೋದು, ಒಂದು ಸ್ಕೇಲ್ ಬರುತ್ತಲ್ಲ, ಅದರಿಂದ ಸರ್ಕಲ್ ಹಾಕೋದು ನಾನು ಟ್ರೈ ಮಾಡಿದೆ. ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ನನಗೆ. ಸ್ವಲ್ಪ ಒಳಗಡೆ ಕೆಲಸ ಇತ್ತು ಅಂತೇಳಿ ನಾನು ಆ ಕಡೆ ಗಮನ ಇತ್ತು. ಆದರೆ ನನ್ನ ಮಗಳು ಚೆನ್ನಾಗಿ ಮಾಡ್ತಾಯಿದ್ಲು. ಇಬ್ಬರೂ ಟ್ರೈ ಮಾಡ್ತಾಯಿದ್ರು ನೋಡಿ. ತಂದಿರೋ ಆಟ ಸಾಮಾನೆಲ್ಲ ತೋರಿಸಿ ಹಾಗೆಯೇ ಒಂದೊಂದು ರೌಂಡ್ ಎಲ್ಲ ಆಟ ಆಡಿಕೊಂಡು ಟೆಸ್ಟ್ ಇತ್ತು, ಓದ್ಕೋಬೇಕು ಅಂತೇಳಿ ಟೆರಾಸ್ ಮೇಲೆ ಬಂದರು. ಆದರೆ ನನ್ನ ಮಗ ಮಾತ್ರ ಓದ್ಕೊಳೋದಕ್ಕೆ ಬರ್ತಾ ಇರಲಿಲ್ಲ. ಬರೀ ಆಟ ಆಡ್ತಾ ಇದ್ದ. ಮೇಲ್ಗಡೆ ಹತ್ತೋದು, ಇಳಿಯೋದು, ಗಿಡಕ್ಕೆ ನೀರು ಹಾಕ್ತೀನಿ ಅಂತನ್ನೋದು, ಆ ಥರ ಮಾಡ್ತಾಯಿದ್ದ. ಅವನಿಗೆ ಫೋರ್ಸ್ಫುಲ್ಲಿ ಓದಿಸಿದ್ರೆ ಓದ್ಕೊಳ್ಳೋದಕ್ಕೆ ಕೂರಲ್ಲ. ಹಾಗಾಗಿ ಅವನ ಪಾಡಿಗೆ ಅವನನ್ನು ಬಿಟ್ಟರೆ ಅವನು ಯಾವಾಗ ಬೇಕು ಅವಾಗ ಓದ್ಕೊತಾನೆ ಚೆನ್ನಾಗಿ. ಅದಕ್ಕೆ ಸರಿ ಆಯಿತು ಅಂತೇಳಿ ನಾನು ಸುಮ್ಮನೆ ಬಿಟ್ಟೆ, ಆಟ ಆಡ್ಕೊ ಅಂತೇಳಿ. ಹಾಗೆಯೇ ಅವನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ಓದ್ಕೊಂಡ.